ನಮಗೆ ಈಗಾಗಲೇ ತಿಳಿದ ಹಾಗೆ ಕಾರ್ಕಳದ ಪರಶುರಾಮ್ ಥೀಮ್ ಪಾರ್ಕ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಆಧಾರರಹಿತವಾಗಿ ನಿರಂತರವಾಗಿ ಬೇರೆ ಬೇರೆ ಆರೋಪಗಳನ್ನು ಮಾಡ್ತಾ ಬಂದಿದೆ. ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕು, ಕಾರ್ಕಳ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕು ಅನ್ನುವಂತಹ ಮುಂದಾಲೋಚನೆಯಿಂದ ದೂರಾಲೋಚನೆಯಿಂದ ಒಂದು ಒಳ್ಳೆಯ ಯೋಜನೆಯನ್ನ ಕಾರ್ಕಳಕ್ಕೆ ತಂದಂತಹ ಮಾನ್ಯ ಶಾಸಕರಾದಂತಹ ವಿ ಸುನೀಲ್ ಕುಮಾರ್ ಅವರ ಮೇಲೆ ನಿರಂತರವಾದಂತಹ ಆರೋಪಗಳನ್ನು ಮಾಡ್ತಾ ಬಂದಿರೋದು ನಮಗೆಲ್ಲರಿಗೂ ಗೊತ್ತಿದೆ. ಪ್ರಕರಣ ಇವತ್ತು ಕೋರ್ಟ್ನಲ್ಲಿದೆ. ಕೋರ್ಟ್ನಿಂದ ಪರಶುರಾಮ ಮೂರ್ತಿಯ ಶಿಲ್ಪಿಯವರಿಗೆ ಆ ಮೂರ್ತಿಯನ್ನ 4 ತಿಂಗಳ ಒಳಗೆ ಸಂಪೂರ್ಣ ಮಾಡಿಕೊಡ್ಬೇಕು ಅನ್ನುವಂತಹ ಆದೇಶ ಕೂಡ ಇರುವಂತಹ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರು ಒತ್ತಡವನ್ನ ಹಾಕ್ತಾ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕ್ತಾ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಆರೋಪಗಳನ್ನ ಮಾಡ್ತಾ ನಿನ್ನೆಯ ದಿನ ನಡೆದಂತಹ ಘಟನೆ ಎಲ್ರಿಗೂ ಗೊತ್ತಿದೆ. ಆ ವಿಚಾರವನ್ನ ಖಂಡಿಸ್ತೇವೆ. ಮತ್ತೆ ಈ ಖಂಡಿಸುವಂತಹ ರೀತಿಯಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಡ್ಲಿಕ್ಕಿದ್ದೇವೆ. ಈ ಪ್ರತಿಭಟನೆಯ ನೇತೃತ್ವವನ್ನ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಕಿಶೋರ್ ಕುಮಾರ್ ಕುಂದಾಪುರ ಅವರವರು ವಹಿಸಿಕೊಂಡಿದ್ದಾರೆ. ಅವರನ್ನ ಆತ್ಮೀಯವಾಗಿ ಈ ಪ್ರತಿಭಟನೆಗೆ ಸ್ವಾಗತಿಸ್ತೇನೆ. ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹೆರ್ಗಾ ದಿನಕರ್ ಶೆಟ್ರು, ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಮಹಾವೀರ ಹೆಗ್ಡೆ, ಕಿರಣ್ ಕುಮಾರ್, ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ಬೋಳ ಜಯರಾಮ್ ಸಾಲ್ಯ, ಜಿಲ್ಲೆಯ ಎಲ್ಲ ಉಪಾಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರಾದಂತಹ ನವೀನ್ ನಾಯಕ್, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುರೇಶ್ ಶೆಟ್ಟಿ ಶಿವಪುರ, ಹಾಗೂ ಮಂಡಲದ ಅಧ್ಯಕ್ಷರಾದಂತಹ ಕಾಪು ಮಂಡಲ ಅಧ್ಯಕ್ಷರಾದಂತಹ ಜಿತೇಂದ್ರ ಶೆಟ್ಟಿ, ನಗರ ಮಂಡಲದ ಅಧ್ಯಕ್ಷರಾದಂತಹ ದಿನೇಶ್ ಅಮೀನ್ ಎಲ್ಲರೂ ಉಪಸ್ಥಿತರಿದ್ದಾರೆ. ಪೂರ್ತಿ ಉಡುಪಿಯ ಜಿಲ್ಲಾ ಬಿಜೆಪಿ ಮತ್ತು ಮಂಡಲ ಬಿಜೆಪಿಯ ಎಲ್ಲ ಪದಾಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನ ಈ ಸಭೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ನಗರಸಭೆಯ ಸದಸ್ಯರು, ಪಂಚಾಯತ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಉಪಸ್ಥಿತರಿದ್ದಾರೆ. ಎಲ್ಲರನ್ನ ಆತ್ಮೀಯವಾಗಿ ಈ ಪ್ರತಿಭಟನಾ ಸಭೆಗೆ ಸ್ವಾಗತಿಸ್ತಾ ಮಾಧ್ಯಮದ ದೃಶ್ಯ ಮತ್ತು ಮಾಧ್ಯಮದ ಎಲ್ಲ ಬಂಧುಗಳನ್ನ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕಳೆದ ಶಾಸಕರು ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಅವರು ಆ 2018ನೇ ಚುನಾವಣೆ ಸಂದರ್ಭದಲ್ಲಿ ಒಂದು ಆಲೋಚನೆ ಮಾಡಿದಂತಹ ಒಂದು ಯೋಜನೆ, ಕಾರ್ಕಳದ ಬೈಲೂರಿನ ಉಮ್ಮಿಕಲ್ ಬೆಟ್ಟದ ಮೇಲೆ ಒಂದು ಪರಶುರಾಮನ ಮೂರ್ತಿಯನ್ನ ನಿರ್ಮಾಣ ಮಾಡಬೇಕು. ಉಡುಪಿ ಮತ್ತು ಕರಾವಳಿಯ ಸೃಷ್ಟಿಕರ್ತ ಅಂತ ಹೇಳುವಂತಹ ಇತಿಹಾಸ ಇರುವಂತಹ ಪರಶುರಾಮನನ್ನ ಅಲ್ಲಿ ಒಂದು ಮೂರ್ತಿಯನ್ನು ನೆನೆಸುವುದರ ಮುಖಾಂತರ ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ ಮತ್ತೆ ಮುಂದಿನ ಜನಾಂಗಕ್ಕೆ ಈ ಒಂದು ಪರಶುರಾಮನ ಸೃಷ್ಟಿಯ ಬಗ್ಗೆ ಒಂದು ಚಿತ್ರಣವನ್ನು ಕೊಡಬೇಕು ಅಂತ ಹೇಳುವ ದೃಷ್ಟಿಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಯೋಜನೆಯನ್ನ ಸರ್ಕಾರದ ಮುಖಾಂತರ ಮಾಡಿದ್ದಾರೆ. ಆ ಯೋಜನೆಯನ್ನ ಮಾಡಿ ಕಳೆದ 2023ನೇ ಜನವರಿಯಲ್ಲಿ ಅದು ಉದ್ಘಾಟನೆ ಕೂಡ ಆಗ್ತಿದೆ. ಆ ಉದ್ಘಾಟನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮದ ಸಂದರ್ಭದಲ್ಲಿ ಅಲ್ಲಿ ಮೂರ್ತಿಯನ್ನು ಅಳವಡಿಸಿದಂತಹ ಕೃಷ್ಣ ನಾಯ್ಕ್ ಅಂತ ಹೇಳುವಂತಹ ಒಂದು ಕ್ರಿಶ್ ಆರ್ಟ್ ಗ್ಯಾಲರಿಯ ಮೂರ್ತಿಯನ್ನು ತಯಾರು ಮಾಡಿದಂತಹ ಒಬ್ಬ ಆರ್ಟಿಸ್ಟ್, ಒಬ್ಬ ಕಲಾವಿದ, ಅವನು ಆ ಮೂರ್ತಿಯನ್ನ ಅಲ್ಲಿ ನಿರ್ಮಾಣ ಮಾಡಬೇಕಿದ್ರೆ ಆಗ ಅವನಿಗೆ ಕೆಲವು ಲೋಪದೋಷಗಳು ಕಂಡು ಬರ್ತದೆ ಅಂತ ಹೇಳಿದ್ರೆ, ಅಷ್ಟು ಎತ್ತರದ ಮೂರ್ತಿ, ಆ ಕೈಯಲ್ಲಿ ಕೊಡಲಿ ಇರುವಂತಹ ಮೂರ್ತಿ, ಒಂದು ಕೈಯಲ್ಲಿ ಬಿಲ್ ಇರುವಂತಹ ಮೂರ್ತಿ, ಈ ಮೂರ್ತಿಯನ್ನ ಆ ಒಂದು ಎತ್ತರದ ಉಮ್ಮಿಕಲ್ ಬೆಟ್ಟದ ಮೇಲೆ ನಿರ್ಮಾಣ ಮಾಡಬೇಕಿದ್ರೆ, ಅಷ್ಟು ಎತ್ತರದ ಮೂರ್ತಿಯ ನಿರ್ಮಾಣ ಮಾಡಬೇಕಿದ್ರೆ ಅಲ್ಲಿರುವಂತಹ ಹವಾಮಾನದ ವೈಪರೀತ್ಯ ಆಗಿರ್ಬೋದು, ಕರಾವಳಿ ಭಾಗದಲ್ಲಿರುವಂತಹ ಗಾಳಿಯ ಸಂದರ್ಭ ಆಗಿರ್ಬೋದು, ಈ ಒಂದು ಸ್ವಲ್ಪ ಅದನ್ನ ವಿನ್ಯಾಸವನ್ನ ಬದಲು ಮಾಡಬೇಕು ಅಂತ ಹೇಳುವಂತ ಆಲೋಚನೆ ಅವನಿಗೆ ಬರ್ತದೆ. ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಾವಿರಾರು ವರ್ಷ ಇದು ಬಾಳಿಕೆ ಬರುವಂತಹ ಮೂರ್ತಿ, ಮುಂದಷ್ಟು ದಿನಗಳಲ್ಲಿ ಇದು ಬಾಳಿಕೆ ಬರಬೇಕು, ಯಾವುದೇ ಅವಘಡಗಳಾಗಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಸ್ವಲ್ಪ ವಿನ್ಯಾಸವನ್ನು ಬದಲು ಮಾಡಬೇಕು ಅಂತ ಹೇಳುವ ಮುಖಾಂತರ ಅವನು ನಿರ್ಮಿತಿ ಕೇಂದ್ರವರ ಹತ್ರ ಎಲ್ಲರದ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಮಾಡ್ತಾನೆ. ಆ ಉದ್ಘಾಟನೆ ಸಂದರ್ಭದಲ್ಲಿ ಶಾಸಕರು ಕೂಡ ನಮ್ಮ ಸಚಿವರಾಗಿದ್ದಾಗ ಅವರು ಕೂಡ ಬೈಲೂರಿನ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ಈ ಒಂದು ಮೂರ್ತಿಯ ಈ ಒಂದು ಪರಶುರಾಮ ಥೀಮ್ ಪಾರ್ಕ್ ನ ಪೂರ್ತಿ ಕೆಲಸಗಳು ಇನ್ನಷ್ಟು ಬಾಕಿ ಇದೆ. ಮಳೆಗಾಲದ 2-3 ತಿಂಗಳ ನಂತರ ಮಳೆಗಾಲ ಪ್ರಾರಂಭ ಆಗ್ತಿದೆ. ಮಳೆಗಾಲದ ಸಂದರ್ಭದಲ್ಲಿ ಈ ಮೂರ್ತಿಯ ವಿನ್ಯಾಸವನ್ನ ಬದಲು ಮಾಡುವಂತಹ, ಬಲವರ್ಧನೆಯನ್ನ ಮಾಡುವಂತಹ ಕೆಲಸ ಆಗಬೇಕಿದೆ ಅಂತ ಹೇಳುವಂತಹ ವಿಚಾರವನ್ನ ಆ ಸಂದರ್ಭದಲ್ಲೇ ಕೂಡ ಹೇಳಿದ್ರು. ಆದ್ರೆ ಇದೆಲ್ಲ ಆದ ನಂತರ
ಕಳೆದ ಅಕ್ಟೋಬರ್ ತಿಂಗಳಲ್ಲಿ, ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ, ಇದೆಲ್ಲ ಆದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಯಾರು ಮೂರ್ತಿಯ ವಿನ್ಯಾಸವನ್ನ ಮಾಡಿರ್ತಾನೆ ಕೃಷ್ಣನಾಯ್ಕ ಅಂತ ಹೇಳುವಂತವನು, ಅವನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ, ನಿರ್ಮಿತಿ ಕೇಂದ್ರದವರಿಗೆ ಒಂದು ಪತ್ರವನ್ನ ಬರೀತಾನೆ. ಇದರ ವಿನ್ಯಾಸವನ್ನ ಬದಲು ಮಾಡಬೇಕಿದೆ, ವಿನ್ಯಾಸವನ್ನ ಬದಲು ಮಾಡಲಿಕ್ಕೆ ನನಗೆ ನೀವು ಅನುಮತಿಯನ್ನು ಕೊಡಬೇಕು ಅಂತ ಹೇಳುವಂತ ಪತ್ರವನ್ನ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಅವನು ತಗೋತಾನೆ. ದಾಖಲೆಗಳು ನನ್ನ ಕೈಯಲ್ಲಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಅವನೊಂದು ಪತ್ರವನ್ನು ಬರೀತಾನೆ ನಿರ್ಮಿತಿ ಕೇಂದ್ರಕ್ಕೆ. ಆ ನಿರ್ಮಿತಿ ಕೇಂದ್ರದ ಪತ್ರವನ್ನ ಇಟ್ಕೊಂಡು ನಿರ್ಮಿತಿ ಕೇಂದ್ರದವರು ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಭೇಟಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಈ ವಿಚಾರಗಳು ಚರ್ಚೆ ಆಗ್ತಿದೆ. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ನೋಟ್ ಹಾಕ್ತಾರೆ. ಏನಂತ ಹೇಳಿದ್ರೆ, ಅಕ್ಟೋಬರ್ 3ನೇ ತಾರೀಕಿಗೆ ಇಂತಹ ಒಂದು ಮರುವಿನ್ಯಾಸವನ್ನು ಮಾಡುವಂತ ವಿಚಾರ ಈ ಮೊದಲೇ ನಿಶ್ಚಯ ಆಗಿರುವಂತದ್ದು. ಉಸ್ತುವಾರಿ ಸಚಿವರು ಕೂಡ ಇದನ್ನ ಹೇಳಿದ್ದಾರೆ. ಈ ಮುಖಾಂತರ ಇದನ್ನ ಮರುವಿನ್ಯಾಸ ಮಾಡಲಿಕ್ಕೆ ನಾವು ಅವನಿಗೆ ಅನುಮೋದಿಸಿದೆ ಅಂತ ಹೇಳುವಂತ ವಿಚಾರವನ್ನ ಆ ಒಂದು ದಾಖಲೆಯಲ್ಲಿ ಕೂಡ ಇದೆ. ನಿರ್ಮಿತಿ ಕೇಂದ್ರ ದಾಖಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಯವರು ಮತ್ತು ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಇದನ್ನ ಅನುಮೋದನೆಯನ್ನ ಕೊಟ್ಟಿರ್ತಾರೆ, ಆ ಮರುವಿನ್ಯಾಸ ಮಾಡಬೇಕು ಅಂತ ಹೇಳುವಂತದ್ದು. ಆ ಮರುವಿನ್ಯಾಸ ಮಾಡಬೇಕು ಅಂತ ಹೇಳಿದ ನಂತರ ಅದನ್ನ ಅಲ್ಲಿ ನಿರ್ಬಂಧಿತ ಪ್ರದೇಶ ಆಗಬೇಕು. ಆ ನಿರ್ಬಂಧಿತ ಪ್ರದೇಶ ಆಗಬೇಕಿದ್ರೆ ಕಾರ್ಕಳ ತಹಶೀಲ್ದಾರರು ಪೊಲೀಸ್ ಇಲಾಖೆಯವರಿಗೆ, SP ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ನಿರ್ಬಂಧಿತ ಪ್ರದೇಶ ಆಗಬೇಕು, ಅದನ್ನ ನಿಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕು ಅಂತ ಪೊಲೀಸ್ ಇಲಾಖೆಗೆ ಪತ್ರವನ್ನ ಬರೀತಾರೆ. ಅಕ್ಟೋಬರ್ 10ನೇ ತಾರೀಕಿಗೆ ಪೊಲೀಸ್ ಇಲಾಖೆಗೆ ನಿಮ್ಮ ಸುಪರ್ದಿಗೆ ತಗೊಳ್ಬೇಕು ಅಂತ ಹೇಳುವಂಥದ್ದು. ಅಲ್ಲಿಯ ನಂತರ ಆ ಪ್ರದೇಶಕ್ಕೆ ನಿರ್ಬಂಧಿತ ಪ್ರದೇಶ ಆಗಿರ್ತದೆ. ಯಾರೂ ಕೂಡ ಆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಇರೋದಿಲ್ಲ. ಆ ಪ್ರದೇಶದಲ್ಲಿ ಪೊಲೀಸ್ ಸಿಬ್ಬಂದಿಯಲ್ಲಿ ಆ ಪ್ರದೇಶ ಇರ್ತದೆ. ಇದೆಲ್ಲ ಆದ ಮೇಲೆ ನಿರ್ಮಿತಿ ಕೇಂದ್ರದವರು ಯಾವ ಕೃಷ್ಣನಾಯ್ಕಗೆ ಪತ್ರವನ್ನ ಮಾಡ್ತಾರೆ. ಅಕ್ಟೋಬರ್ 10ನೇ ತಾರೀಕು 2013 ಅಕ್ಟೋಬರ್ 10ನೇ ತಾರೀಕಿಗೆ ನಿರ್ಮಿತಿ ಕೇಂದ್ರದವರು ಕೃಷ್ಣನಾಯ್ಕೆ ಪತ್ರವನ್ನು ಬರ್ತಾರೆ. ಇಡೀ ಪರಶುರಾಮ ಥೀಮ್ ಪಾರ್ಕ್ ನಿಮ್ಮ ಸುಪರ್ದಿಗೆ ಬಿಟ್ಟುಕೊಟ್ಟಿದ್ದೇವೆ, ಪೊಲೀಸ್ ರಕ್ಷಣೆಯಲ್ಲಿ ಆ ಇದೆ, ಅದನ್ನು ನೀವು ಮೂರ್ತಿಯ ವಿನ್ಯಾಸವನ್ನ ಬದಲು ಮಾಡಬೇಕು ಅಂತ ಯಾವ ಯೋಚನೆ ಇದೆ ಅದನ್ನು ನೀವು 2 ತಿಂಗಳಲ್ಲಿ ಮುಗಿಸಿಕೊಡ್ಬೇಕು ಅಂತ ಹೇಳುವಂತ ಪತ್ರವನ್ನ ಕೃಷ್ಣನಾಯ್ಕರಿಗೆ ನಿರ್ಮಿತಿ ಕೇಂದ್ರದವರು ಮಾಡ್ತಾರೆ. ಯಾವಾಗ 2023 ಅಕ್ಟೋಬರ್ 10ನೇ ತಾರೀಕಿಗೆ ಈ ನಿರ್ಮಿತಿ ಕೇಂದ್ರ ಪತ್ರವನ್ನ ಮಾಡಿದ ನಂತರ ಪೊಲೀಸ್ ಸುಪರ್ದಿಯಲ್ಲಿ ಆ ಜಿಲ್ಲಾಧಿಕಾರಿಯವರ, ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ಅವನು ಕೆಲಸವನ್ನ ಮಾಡಲಿಕ್ಕೆ ಮುಂದುವರಿತಾನೆ. ಆ ಮೂರ್ತಿಯನ್ನ ತೆಗೆದು ಅಲ್ಲಿರುವಂತಹ ಮೂರ್ತಿಯ ವಿನ್ಯಾಸ ಅವನು ಮೊದಲೇ ಹೇಳಿದಾನೆ. ಈಗಿರುವಂತಹ ಮೂರ್ತಿ ಅದು ವಿಶಾಲ ಕೋನದಲ್ಲಿದೆ, 120 ಡಿಗ್ರಿಯಲ್ಲಿದೆ. ಕೈಯಲ್ಲಿರುವಂತಹ ಕೊಡಲಿಯ ಭಾರ ಜಾಸ್ತಿ ಇದೆ, ಕೈಯಲ್ಲಿರುವಂತಹ ಬಿಲ್ಲಿನ ಭಾರ ಜಾಸ್ತಿ ಇದೆ. ಅದೆರಡಕ್ಕೂ ಕೊಡಲಿಗೆ ತಲೆಯಿಂದ ಲಿಂಕ್ ಅನ್ನು ಕೊಡಬೇಕು, ಹಾಗೆ ಆ ಕೈಯಲ್ಲಿರುವಂತಹ ಬಿಲ್ಲಿಗೆ ಕಾಲಿಂದ ಲಿಂಕ್ ಅನ್ನು ಕೊಡಬೇಕು. ಅದರಿಂದ ಇಡೀ ವಿನ್ಯಾಸವನ್ನ ಲಂಬ ಕೋನಕ್ಕೆ ತರಬೇಕು, 90 ಡಿಗ್ರಿ ತರಬೇಕು. ಅದರಿಂದ ಇಡೀ ಮೂರ್ತಿ ಪಾದದಿಂದ ತಲೆಯವರೆಗೆ ಮೂರ್ತಿಯನ್ನ ಬದಲಾವಣೆ ಮಾಡಬೇಕು ಅಂತ ಹೇಳುವ ವಿಚಾರವನ್ನ ಹೇಳಿರ್ತಾನೆ. ಆದ್ರೆ ಅರ್ಧ ಮೂರ್ತಿಯನ್ನ ಇವರ ಪರವಾನಗಿಯ ಮೇಲೆ, ಜಿಲ್ಲಾಧಿಕಾರಿಯವರ, ಮಾನ್ಯ ಉಸ್ತುವಾರಿ ಸಚಿವರ ಪರವಾನಗಿಯ ಮೇಲೆ ನಿರ್ಮಿತಿ ಕೇಂದ್ರವರು ಆದೇಶ ಮಾಡಿದರ ಮೇಲೆ ಅವನು ಮೂರ್ತಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾನೆ. ಪೊಲೀಸ್ ರಕ್ಷಣೆಯಲ್ಲೇ ಮೂರ್ತಿಯನ್ನು ತೆಗಿತಾನೆ. ಅವನು ಯಾವುದು ಕದ್ದು ಮುಚ್ಚಿ ತೆಗೆದುಕೊಂಡು ಹೋಗುದಿಲ್ಲ. ಜಿಲ್ಲಾಧಿಕಾರಿಯವರೇ ಆದೇಶವನ್ನು ಮಾಡಿದ್ದು, ನಿರ್ಮಿತಿ ಕೇಂದ್ರವರಿಗೆ ಅವನು ಹಸ್ತಾಂತರ ಮಾಡಿದ್ದು, ಪೊಲೀಸ್ ತಹಶೀಲ್ದಾರರೇ ಅಲ್ಲಿ ಪೊಲೀಸ್ ರಕ್ಷಣೆಯನ್ನ ಕೊಟ್ಟಿದ್ದು. ಇಷ್ಟಾದ ಮೇಲೂ ಅವನು ಮೂರ್ತಿಯನ್ನ ತೆಗೆದುಕೊಂಡು ಹೋಗ್ತಾನೆ. ಮೂರ್ತಿಯನ್ನ ತೆಗೆದುಕೊಂಡು ಹೋದ ಕೂಡಲೇ ಕೆಲವೊಂದು ವಿಘ್ನ ಸಂತೋಷಿಗಳು, ಕಾಂಗ್ರೆಸ್ನ ವಿಘ್ನ ಸಂತೋಷಿಗಳು ಅಲ್ಲೊಂದು ಒತ್ತಡವನ್ನು ಹಾಕ್ತಾರೆ. ಯಾವುದೇ ಕಾರಣಕ್ಕೆ ಅವರ ಸರ್ಕಾರ ಇದೆ, ಒತ್ತಡವನ್ನು ಹಾಕ್ತಾರೆ. ಯಾವುದೇ ಕಾರಣಕ್ಕೆ ಮೂರ್ತಿಯನ್ನ ತೆಗೆದುಕೊಂಡು ಹೋಗಬಾರ್ದು, ಅದು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಒತ್ತಡವನ್ನು ಹಾಕ್ತಾರೆ. ಅರ್ಧ ಮೂರ್ತಿ ತೆಗೆದುಕೊಂಡು ಹೋದ ತಕ್ಷಣ ಇಡೀ ಕಾಮಗಾರಿಯನ್ನ ಜಿಲ್ಲಾಧಿಕಾರಿಯ ಮುಖಾಂತರ ಒತ್ತಡವನ್ನ ಹಾಕಿ, ಮಾನ್ಯ SP ಅವರ ಮುಖಾಂತರ ಒತ್ತಡವನ್ನ ಹಾಕಿ ಅಲ್ಲಿ ಕಾಮಗಾರಿಯನ್ನು ನಿಲ್ಲಿಸ್ತಾರೆ. ಅವನಿಗೆ ಉಳಿದ ಕಾಮಗಾರಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಆ ಸಂದರ್ಭದಲ್ಲಿ ಕೃಷ್ಣನಾಯ್ಕ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ, ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಅಲ್ಲಿ ಅವರು ಅಪೀಲನ್ನು ಹಾಕ್ತಾರೆ. ನನಗೆ ಅಲ್ಲಿ ಭಯದ ವಾತಾವರಣ ಇದೆ, ನನಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನನಗೆ ಆ ಮೂರ್ತಿಯ ಕೆಲಸ ಪೂರ್ತಿಯಾಗಬೇಕಿದ್ರೆ ಜಿಲ್ಲಾಧಿಕಾರಿಯವರು ಆದೇಶವನ್ನ ಮಾಡಿದ್ದಾರೆ, ಆದ್ರೆ ನನಗೆ ಭಯದ ವಾತಾವರಣ ಇದೆ, ನನಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಮಾನ್ಯ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ಕೂಡ ಆದೇಶವನ್ನ ಮಾಡ್ತದೆ. ಅದು ನ್ಯಾಯಾಲಯ ಏನ್ ಆದೇಶ ಮಾಡ್ತದೆ ಅಂತ ಹೇಳಿದ್ರೆ, ನೀವು 14 ದಿವಸದೊಳಗೆ ಆ ಮೂರ್ತಿಯನ್ನು ಉಳಿದ ಭಾಗವನ್ನು ತೆಗೆದುಕೊಂಡು ಹೋಗಬೇಕು, 4 ತಿಂಗಳ ಒಳಗೆ ಕೆಲಸವನ್ನ ಪೂರ್ತಿ ಮಾಡಬೇಕು ಅಂತ ಹೇಳುವಂತ ಯಾವ ಕೃಷ್ಣನಾಯ್ಕ ಮತ್ತು ನಿರ್ಮಿತಿ ಕೇಂದ್ರದವರಿಗೆ ಒಪ್ಪಂದ ಆಗುತ್ತದ, ಆ ಒಪ್ಪಂದದ ಮೇರೆಗೆ ನ್ಯಾಯಾಲಯ ಆದೇಶವನ್ನ ಮಾಡ್ತದೆ. 2 ತಿಂಗಳ 14 ದಿವಸದೊಳಗೆ ನೀವು ಮೂರ್ತಿಯನ್ನು ತೆಗೆದುಕೊಂಡು ಹೋಗಬೇಕು, 4 ತಿಂಗಳ ಒಳಗೆ ಕೆಲಸವನ್ನ ಪೂರ್ತಿ ಮಾಡಿಕೊಡ್ಬೇಕು ಅಂತ ಹೇಳುವಂತ ಒಂದು ಮಾನ್ಯ ನ್ಯಾಯಾಲಯ ನಿರ್ದೇಶನವನ್ನ ನೀಡ್ತದೆ. ಆ ನಿರ್ದೇಶನದ ಮುಖಾಂತರ ಅಲ್ಲಿಗೆ ಮೂರ್ತಿ ತೆಗೆದುಕೊಂಡು ಹೋಗಬೇಕು ಅಂತ, ಉಳಿದ ಭಾಗವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಅಲ್ಲಿಗೆ ಬರ್ತಾರೆ. ಆ ಬಂದ ತಕ್ಷಣ ಕಾರ್ಕಳದ ಕೆಲವು ಅತೃಪ್ತ ಆತ್ಮಗಳು ಅಲ್ಲಿಗೆ ಆ ಯಾವ ಭಾಗಕ್ಕೆ ಪರಶುರಾಮ ಭಾಗದ ನಿರ್ಬಂಧಿತ ಪ್ರದೇಶ ಇದೆಯಾ ಆ ಪ್ರದೇಶಕ್ಕೆ ಮೇಲೆ ಹೋಗದ ಹಾಗೆ, ಆ ಪ್ರದೇಶದ ಮೇಲೆ ಹೋಗದ ಹಾಗೆ 10 ಲೋಡ್ ಮಣ್ಣು ತಂದು ಹಾಕ್ತದೆ. ಮಣ್ಣು ಯಾವ ನಿರ್ಬಂಧಿತ ಪ್ರದೇಶದ ಮೇಲೆ ಹೋಗ್ಲಿಕ್ಕೆ ಯಾರಿಗೂ ಅವಕಾಶ ಇರೋದಿಲ್ಲ. ಆದ್ರೆ ಕಾಂಗ್ರೆಸ್ನ ಪುಡಾರಿಗಳು ಇವತ್ತು 10 ಲೋಡ್ ಮಣ್ಣು ತಂದು ಹಾಕಿದೆ. ಇದು ಮಣ್ಣು ಹಾಕಿದ್ದು ಅದು ಕೇವಲ ರಸ್ತೆಗೆ ಅಲ್ಲ, ಕಾರ್ಕಳದ ಸಮಗ್ರ ಅಭಿವೃದ್ಧಿಗೆ ಅವರು ಮಣ್ಣು ಹಾಕಿದ್ದು. ಆ ಮಣ್ಣು ಹಾಕುವುದರ ಮುಖಾಂತರ
ಪರಶುರಾಮನ ಮೂರ್ತಿಯನ್ನ ಯಾವುದೇ ಕಾರಣಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಹೇಳುವ ಒಂದು ನಿರ್ಧಾರಕ್ಕೆ ಅವರು ಬರ್ತಾರೆ. ಅವರಿಗೆ ಬೇಕಾಗಿರುವಂತದ್ದು ರಾಜಕೀಯ ಲಾಭ ಅಷ್ಟೇ. ಅವರಿಗೆ ಪರಶುರಾಮನ ಮೂರ್ತಿ ಆಗ್ಬೇಕು ಅಂತಿಲ್ಲ. ನಮ್ಗೆ ಇತಿಹಾಸ ಗೊತ್ತಿದೆ. ಶ್ರೀರಾಮನ ಮೂರ್ತಿಯನ್ನ, ಅಯೋಧ್ಯೆಯ ರಾಮನ ಮೂರ್ತಿಯನ್ನ ವರ್ಷಾನುಗಟ್ಟಲೆ ಟೆಂಟಲ್ಲಿಟ್ಟವರು ಇವತ್ತು ಪರಶುರಾಮನ ಮೂರ್ತಿಯನ್ನ ಒತ್ತಡ ಪೂರ್ವಕವಾಗಿ ತಂದು ಕಾರ್ಕಳದ ಪೊಲೀಸ್ ಸ್ಟೇಷನ್ ನ ಗೋಡನಲ್ಲಿ ಹಾಕಿದ್ದಾರೆ. ನಾಚಿಕೆ ಆಗ್ಬೇಕು ಇವರಿಗೆ, ನಾಚಿಕೆ ಆಗ್ಬೇಕು ಇವರಿಗೆ. ನಮ್ಗೆ ಬೇಕಾಗಿರುವಂತದ್ದು ಇಷ್ಟೇ. ನಾವು ಹೆಚ್ಚಿಗೆ ಒತ್ತಡ ಹಾಕಲಿಕ್ಕೆ ಹೋಗುದಿಲ್ಲ. ನಮ್ಗೆ ಮೊನ್ನೆಯ ಬೆಳವಣಿಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ನಿನ್ನೆ ಅಲ್ಲ ಮೊನ್ನೆ ಅಲ್ಲಿ ಕೆಂಗೇರಿಯ ಅವನ ಯಾವ ಕ್ರಿಶ್ ಹಾಲ್ಟ್ ನ ಅವನ ಇದಿದೆಯಾ, ಲ್ಯಾಬ್ ಇದೆಯಾ, ಅವನ ಆ ಫ್ಯಾಕ್ಟರಿ ಒಳಗೆ ಹೋಗಿ ಆ ಮೂರ್ತಿಯನ್ನ ಸೀಸ್ ಮಾಡುವಂತ ಕೆಲಸ ನಾಟಕ ಪ್ರಹಸನ ಆಗ್ತದೆ. ನಾನು ಮಾನ್ಯ SP ಅವರಿಗೆ ವಿನಂತಿಯನ್ನ ಮಾಡ್ತೇನೆ, ಆಗ್ರಹವನ್ನ ಮಾಡ್ತೇನೆ. ನೀವು ನಿಮ್ಮ ಯಾವ ತನಿಖಾ ತಂಡ ಅಲ್ಲಿ ಹೋಗಿದೆಯಾ, ನಾವು ಒಪ್ಕೋತೇವೆ. ನೀವು ಹೋಗ್ಬೇಕಿದ್ರೆ ಅವನಿಗೆ ಮೊದಲೇ ನೋಟಿಸ್ ಮಾಡಬೇಕಿತ್ತು. ನೀವು ಅವರಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ಮಾಡಲಿಲ್ಲ. ಪೂರ್ವಭಾವಿಯಾಗಿ ಅವರಿಗೆ ಯಾವುದೇ ವಿಚಾರಗಳನ್ನ ಕೂಡ ತಿಳಿಸಿಲ್ಲ. ಏಕಾಏಕಿ ನಿಮ್ಮ ಪೊಲೀಸರು ಅಲ್ಲಿ ಹೋಗಿ ನುಗ್ಗಿದ್ದಾರೆ. ನಿಮ್ಮ ಪೊಲೀಸರು ಹೋದ್ರೆ ಏನು ತೊಂದರೆ ಇರ್ತಿರಲಿಲ್ಲ. ಆದ್ರೆ ಕಾಂಗ್ರೆಸ್ನ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಅವರು ಅಲ್ಲಿ ಹೋಗಿದ್ದಾರೆ. ಅವರ ನಿರ್ದೇಶನದ ಮುಖಾಂತರ ಅಲ್ಲಿ ಏನು ಚಟುವಟಿಕೆಗಳು ಆಗ್ತಾ ಇದೆ. ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ನಿಮ್ಮ ಯಾವ ತನಿಖಾ ಸಂಸ್ಥೆಯಲ್ಲಿ ಜವಾಬ್ದಾರಿ ಇದೆ ಅಥವಾ ಯಾವ ಅಧಿಕಾರ ಇದೆ ಅವರಿಗೆ, ಅಥವಾ ನಿಮ್ಮ ಸರ್ಕಾರದಲ್ಲಿ ಯಾವ ಸ್ಥಾನ ಇದೆ ಅವರಿಗೆ, ನಮ್ಗೆ ಇದನ್ನು ಸ್ಪಷ್ಟನೆ ಕೊಡಬೇಕು. ಇಲ್ಲದ್ರೆ ಅವರ ಮೇಲೆ ಮೊಕದ್ದಮೆಗಳನ್ನ ಹಾಕಬೇಕು. ನಮ್ಮ ಕಾರ್ಕಳದ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಅವ್ರ ಹೆಸರು ಮಂಜಪ್ಪ ಅಂತ ಹೇಳುವಂತ ಸರ್ಕಲ್ ಇನ್ಸ್ಪೆಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಅವರು ಹೊರಗೆ ಬಂದ ಕೂಡಲೇ ನಾಯಿ ತರ ಬಾಲ ನಡೆಸ್ಕೊಂಡು ಓಡ್ತಾರೆ ಅವರ ಪಕ್ಕ. ಉದಯ್ ಕುಮಾರ್ ಶೆಟ್ಟಿ ಅವರು ಹೊರಗೆ ಬಂದ ಕೂಡಲೇ ನಾಯಿ ತರ ಬಲ್ಲ ಆಡಿಸ್ಕೊಂಡು ಓಡ್ತಿರಲ್ಲ ನೀವು. ಅವರ ನಿರ್ದೇಶನದಲ್ಲಿ ನೀವು ಕೆಲಸ ಮಾಡುದ? ಇದು ರಾಜಕೀಯ ಪ್ರಹಸನ. ಇವತ್ತು ಅಲ್ಲಿಂದ ಏನು ಲೋಡ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಹೋಗಿ, ಅಥವಾ ಯಾರು ನಿಮ್ಮ ಹಿರಿಯ ಅಧಿಕಾರಿಗಳು ಬಂದಾರ ನೀವು ಹೋಗಿ ಮಾತಾಡಿ ಅವರಿಗೆ ಗೌರವವನ್ನ ಕೊಡಿ. ಯಾರೋ ಒಬ್ಬ ಕಾಂಗ್ರೆಸ್ನ ಪುಡಾರಿ ಬಂದ್ರೆ ನೀವು ಅಲ್ಲಿ ಅವರ ನಾಯಕರ ಬಯಲ ನಡೆಸ್ಕೊಂಡು ಹೋಗ್ತೀರಾ? ನಮ್ಗೆಲ್ಲ ಗೊತ್ತಿದೆ. ಕಾರ್ಕಳದಲ್ಲಿ ಕಳೆದ 10-12 ತಿಂಗಳುಗಳಿಂದ ನಮ್ಮೆಲ್ಲ ಕಾರ್ಯಕರ್ತರ ಎಲ್ಲ ಉದ್ಯಮಗಳಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಆರೋಪವನ್ನ ಮಾಡ್ತೇವೆ. ಮಾನ್ಯ SP ಅವರು ಅವರನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ಕಾರ್ಕಳದಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಈ ಪರಶುರಾಮನ ಯಾವ ತನಿಖೆ ಆಗ್ತಾ ಇದೆಯಾ ಅದೆಲ್ಲವನ್ನ ತಿರುಚುವಂತ ಕೆಲಸವನ್ನ ಆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಾರೆ. ಆ ಸರ್ಕಲ್ ಇನ್ಸ್ಪೆಕ್ಟರ್ ಈ ಕೂಡಲೇ ಒಂದೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡ್ಲಿಕ್ಕೆ ಆಗಿದ್ರೆ ಕಾರ್ಕಳದಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳುವ ಆಗ್ರಹವನ್ನ ಕೂಡ ಈ ಸಂದರ್ಭದಲ್ಲಿ ಮಾನ್ಯ SP ಅವರಿಗೆ ಮಾಡ್ತಾ ಇದ್ದೇವೆ ನಾವು. ಇವತ್ತು ನಮ್ಗೆ ಜಿಲ್ಲಾಧಿಕಾರಿ ಅವರು ಉತ್ತರವನ್ನ ಕೊಡಬೇಕು. ನೀವು ಆದೇಶ ಮಾಡಿದ್ದು ಹೌದಾ? ಮೂರ್ತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆದೇಶ ಮಾಡಿದ್ದು ಹೌದಾ ಅಲ್ಲವಾ ಅಂತ ಹೇಳುವಂತ ವಿಚಾರವನ್ನ ಹೇಳಬೇಕು. ಮೂರ್ತಿ ಕಳ್ಳತನ ಆಗಿದೆ ಅಂತ ಹೇಳಿ ವಿಚಾರವನ್ನ ಕಳೆದ 1.5 ವರ್ಷದಿಂದ ಬೀದಿ ನಾಟಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಮೂರ್ತಿ ಕಳ್ಳತನ ಆಗಿದೆ ಅಂತೇಳಿ, ಕಾರ್ಕಳದಿಂದ ಮೂರ್ತಿಯನ್ನ ಕಳ್ಳತನ ಆಗಿದೆ ಅಂತೇಳಿ ಬೆಂಗಳೂರಲ್ಲಿ ಹೋಗಿ ಕೂಡ ಬೀದಿ ನಾಟಕವನ್ನ ಮಾಡಿದ್ರು. ನಮ್ಗೆ ಜಿಲ್ಲಾಧಿಕಾರಿ ಅವರಿಗೆ ಉತ್ತರವನ್ನ ಕೊಡಬೇಕು. ನೀವು ಆದೇಶ ಮಾಡಿದ್ರೆ ಇಲ್ವಾ ಅಂತ ಉತ್ತರವನ್ನ ಕೊಡಿ. ಕಳ್ಳತನ ಆಗಿದೆ ಇಲ್ವಾ ಅಂತ ಉತ್ತರವನ್ನ ಕೊಡಿ. ಪೊಲೀಸ್ ಸ್ಪರ್ಧೆಯಲ್ಲಿರುವಂತಹ ಮೂರ್ತಿಯನ್ನ ಏಕಾಏಕಿ ಕಳ್ಳತನ ಮಾಡಬೇಕಿದೆ. ಪೊಲೀಸ್ ಇಲಾಖೆ ಎಷ್ಟು ದುಡ್ಡು ತೆಗೆದುಕೊಂಡಿದೆ ಅದು ಹೇಳ್ಬೇಕು ನಮ್ಗೆ. ಪೊಲೀಸ್ ಇಲಾಖೆ ಲಂಚ ತೆಗೆದುಕೊಂಡು ಹಾಗೆ ಮೂರ್ತಿ ಕಳ್ಳತನ ಮಾಡಿಕೊಂಡಿದ್ದೀರಾ? ನಿಮ್ಮ ಸುಪರ್ದಿಯಲ್ಲಿರುವಂತಹ ಮೂರ್ತಿಯನ್ನ ತನಿಖೆ ಮಾಡ್ಲಿಕ್ಕೆ, ಕಳ್ಳತನ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟದ್ದು ಯಾಕೆ? FIR ಆಗ್ಬೇಕಿರುವಂತ ಕೃಷ್ಣನಾಯಕನ ಮೇಲೆ ಅಲ್ಲ, ಪೊಲೀಸ್ ಅಧಿಕಾರಿಗಳ ಮೇಲೆ. ಆ ಸಂದರ್ಭದಲ್ಲಿ ಯಾರ ಜವಾಬ್ದಾರಿ ಇದ್ರ ಅವರ ಮೇಲೆ FIR ಆಗ್ಬೇಕು. ನೀವು ನಿರ್ದೇಶನ ಇಲ್ಲದೆ, ಜಿಲ್ಲಾಧಿಕಾರಿಯವರ ಆದೇಶ ಇಲ್ಲದೆ, ನೀವು ಪೊಲೀಸ್ ಇಲಾಖೆಯ ಯಾವುದೇ ಸೂಚನೆ ಇಲ್ಲದೆ ಅಲ್ಲಿಂದ ನೀವು ಮೂರ್ತಿಯನ್ನ ಕಳ್ಳತನ ಮಾಡ್ಲಿಕ್ಕೆ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಅದು ನಿಮ್ಮ ವೈಫಲ್ಯ, ಪೊಲೀಸ್ ಇಲಾಖೆಯ ವೈಫಲ್ಯ, ಬೇರೆ ಯಾರ ವೈಫಲ್ಯ ಅಲ್ಲ. ಇವತ್ತು ಜಿಲ್ಲಾಧಿಕಾರಿ ಅವರು ದಯವಿಟ್ಟು ನಮಗೆ ಸ್ಪಷ್ಟನೆಯನ್ನು ಕೊಡಿ. ಮಾಧ್ಯಮದ ಮೂಲಕ ನೀವು ಸ್ಪಷ್ಟನೆಯನ್ನು ಕೊಡಬೇಕು. ಕಳ್ಳತನ ಆಗಿದ್ದ ಅಥವಾ ನಿಮ್ಮ ಸಲಹೆ ಮೇರೆಗೆ, ನಿಮ್ಮ ಆದೇಶದ ಮೇರೆಗೆ ತೆಗೆದುಕೊಂಡು ಹೋಗಿದ್ದ ಅಂತ ಹೇಳುವಂತದ್ದು ಇಷ್ಟು ನಮಗೆ ಸ್ಪಷ್ಟನೆಯನ್ನ ಮಾಡಬೇಕು. ಈ ಸ್ಪಷ್ಟನೆ ಮಾಡಿದ ಮುಖಾಂತರ ಜಿಲ್ಲಾಧಿಕಾರಿಯವರು ನಮ್ಗೆ ಎಲ್ಲದಕ್ಕೆ ನಮ್ಮ ಮನಸ್ಸಲ್ಲಿರುವಂತಹ ಗೊಂದಲಕ್ಕೆ ಉತ್ತರವನ್ನ ಕೊಡಬೇಕು. ನಮ್ಗೆ ಆದಷ್ಟು ಬೇಗ ಈ ಮೂರ್ತಿಯನ್ನ ಮತ್ತೊಮ್ಮೆ ಪ್ರತಿಷ್ಠಾಪಿಸಿ ಕಾರ್ಕಳದಲ್ಲಿ ನಮ್ಗೆ ಇನ್ನೊಮ್ಮೆ ಪರಶುರಾಮ ಥೀಮ್ ಪಾರ್ಕಿನ ಆ ಗತ ವೈಭವವನ್ನು ಮತ್ತೊಮ್ಮೆ ಮರುಕಳಿಸಬೇಕು. ನಮ್ಮ ಇಡೀ ಬೈಲೂರಿನ ಭಾಗದ ಆರ್ಥಿಕ ಶಕ್ತಿಯಾಗಿರುವಂತಹ ಅವನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು. ಆ ಬೆಟ್ಟ, ಆ ಕಲ್ಲು, ಅದಕ್ಕೆ ಗೋಮಾಳ ಅಂತ ಹೇಳ್ತಾರೆ. ಆ ಬಂಡೆಯಿಂದ ಕೃಷರಾಗಿ ಪುಡಿ ಆಗಿ ಹೋಗ್ತಾ ಇತ್ತು. ಆ ಬಂಡೆಯನ್ನು ಉಳಿಸಿ, ಆ ಬಂಡೆಯ ಮೇಲೆ ಯಾವುದೇ ದನ ಹೋಗಿ ಮೇಯುವುದಿಲ್ಲ, ಆ ಬಂಡೆಯ ಮೇಲೆ ಯಾವುದೇ ಹುಲ್ಲು ಬೆಳೆಯುವುದಿಲ್ಲ. ಆದರೂ ಕೂಡ ಗೋಮಾಳ ಅಂತ ಹೇಳಿ ನಾಟಕವನ್ನ ಮಾಡಿ ಈ ಯೋಜನೆಯನ್ನ ಮೊಟಕುಗೊಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ಉದಯ್ ಕುಮಾರ್ ಶೆಟ್ಟಿ ಮತ್ತು ತಂಡ. ಅವರಿಗೆ ಬೇಕಾಗಿರುವಂತದ್ದು ಮುಂದಿನ ಚುನಾವಣೆವರೆಗೆ ಇದನ್ನ ಜೀವಂತವಾಗಿಡಬೇಕು. ಈ ಕೆಲಸ ಆಗಬಾರ್ದು. ಈ ಯೋಜನೆ ಪೂರ್ತಿ ಆದ್ರೆ ಇಡೀ ನಮ್ಮ ಸುನಿಲ್ ಕುಮಾರ್ಗೆ ಇದರ ಹಿರಿಮೆ ಬರ್ತದೆ. ಇದು ಯಾವುದೇ ಕಾರಣಕ್ಕೆ ಬಿಡುವುದಿಲ್ಲ, ಸಹಿಸುವುದಿಲ್ಲ. ಅವರಿಗೆ ಕಾರ್ಕಳದ ಅಭಿವೃದ್ಧಿ ಬೇಕಿಲ್ಲ. ಯಾವುದೇ ಒಂದು ಸರ್ಕಾರ ಬಂದು 1.5 ವರ್ಷ ಆಯ್ತು, ಒಂದೇ ಒಂದು ಅಭಿವೃದ್ಧಿಗೆ ನಮ್ಮ ಕಾರ್ಕಳದಲ್ಲಿ ಕೈ ಜೋಡಿಸ್ತಾ ಇಲ್ಲ.
ಇಂತಹ ಬೇಡದ ನಾಟಕಗಳನ್ನ ಮಾಡ್ತಾರೆ. ನಿಮ್ಮ ಶಕ್ತಿಯನ್ನ, ನಿಮ್ಮ ಪವರ್ ಅನ್ನ, ನಮ್ಮ ಕಾರ್ಯಕರ್ತರನ್ನ ದಮನಿಸಲಿಕ್ಕೆ ನೋಡ್ತಾರೆ. ಇಂತಹ ಮಂಜಪ್ಪನಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ನಮ್ಮ ಆಗ್ರಹ ಇದೆ, ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು. SP ಅವರಿಗೆ ಹೇಳ್ತಾರೆ, ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು. ದಿನಕ್ಕೊಂದು FIR ಆಗ್ತದೆ, ದಿನಕ್ಕೆ 10 ಕೇಸ್ಗಳಾಗ್ತದೆ. ನಾನು ದಿನ ಕಾರ್ಕಳ ಗ್ರಾಮಾಂತರ ಟೌನ್ ಸ್ಟೇಷನ್ಗೆ ದಿನ ಅರಿತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು FIR ಗಳನ್ನ ಮಾಡ್ತಾ ಇದ್ದಾರೆ, ಅಷ್ಟು ದೂರುಗಳನ್ನ ನಮ್ಮ ಮೇಲೆ ಕೊಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ನ ಎಲ್ಲ ನಾಯಕರುಗಳಿಗೆ ಹೇಳ್ತೇನೆ, ನಂಗೆ ನಿನ್ನೆ ಮೊನ್ನೆ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಫೋನ್ ಮಾಡಿದ್ರು, ಆ ನೀಚ ರಾಜಕೀಯಕ್ಕೆ ನೀವು ಸರಿ ಉತ್ತರ ಕೊಡಬೇಕು. ಕಾಂಗ್ರೆಸ್ನ ಪ್ರಮುಖರು ಹೇಳಿದ್ರು, ಇಂತಹ ನೀಚ ರಾಜಕೀಯಕ್ಕೆ ನೀವು ಉತ್ತರವನ್ನು ಕೊಡಬೇಕು, ನೀವು ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ಹೇಳುವಂತ ಮಾತನ್ನ ಇವತ್ತು ಕಾಂಗ್ರೆಸ್ನ ಪ್ರಮುಖ ಕಾರ್ಯಕರ್ತರು ನನಗೆ ನಿನ್ನೆ ಫೋನ್ ಮಾಡಿದ್ರು. 8-10 ಜನ ಪ್ರಮುಖರು ಫೋನ್ ಮಾಡಿ ನನಗೆ ಹೇಳಿದ್ರು, ಇಂತಹ ನೀಚ ರಾಜಕಾರಣವನ್ನು ನೀವು ನಿಲ್ಲಿಸಬೇಕು, ನಿಮ್ಗೆ ಶಕ್ತಿ ಇಲ್ವಾ, ಹಾಗಿದ್ರೆ ನೀವು ಏನ್ ಮಾಡ್ತಿದ್ರಿ ಅಂತ ನಮಗೆ ಕೇಳ್ತಾ ಅವ್ರು ಕ್ವಶನ್ ಕೊಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ಒಂದು ತಂಡ ಇಂತಹ ನಾಟಕಗಳನ್ನ ಮಾಡ್ತಾ ಇದೆ. ನಾನು ಈ ಸಭೆಯ ಮುಖಾಂತರ ವಿಚಾರವನ್ನು ಹೇಳ್ತೇನೆ. ಗೋಪಾಲ್ ಭಂಡಾರಿ ಅವರು ಕಾರ್ಕಳದಲ್ಲಿ ಶಾಸಕರಾಗಿದ್ರು, ವೀರಪ್ಪ ಮೊಯ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ವಿರೋಧ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆಯನ್ನ ಯಾವತ್ತೂ ಮಾಡಿಲ್ಲ, ವಿರೋಧ ಪಕ್ಷದ ಕಾರ್ಯಕರ್ತರ ಉದ್ಯಮಗಳಿಗೆ ಯಾವತ್ತೂ ತೊಂದರೆಯನ್ನ ಕೊಟ್ಟಿಲ್ಲ. ಆದ್ರೆ ನೀವು ಬಂದು 1 ವರ್ಷದ ನಂತರ ನಮ್ಮ ಎಷ್ಟು ಕಲ್ಲು ಕೋರೆಗಳಿಗೆ ನೀವು ರೈಡ್ ಮಾಡಿಸಿದ್ರಿ SP ಅವರ ಮುಖಾಂತರ, ನಮ್ಮ ಎಷ್ಟು ಕಲ್ಲು ಗಣಿಗಾರಿಕೆ ನಿಲ್ಲಿಸಿದ್ರಿ. ನಿಮ್ಮಲ್ಲೂ ಯಾರು ಇಲ್ವಾ ಹಾಗೆ ಗಣಿಗಾರಿಕೆ ಮಾಡುವಂತವ್ರು? ನಿಮ್ಮಲ್ಲಿ ಯಾರು ಇಲ್ವಾ 2 ನಂಬರ್ ವ್ಯಾಪಾರ ಮಾಡುವಂತವ್ರು? ನಾವು ಕೂಡ ಹೊರಟ್ರೆ ನಿಮ್ಮೆಲ್ಲ ಉದ್ಯಮಗಳನ್ನ ಬಂದ್ ಮಾಡ್ಲಿಕ್ಕೆ ನಮಗೂ ಗೊತ್ತುಂಟು. ನಾವು ನಿಮ್ಮದೇ ಉದ್ಯಮಗಳು ಕೂಡ ಇದೆ. ನೀವು ಅದಕ್ಕೆ ನಾವು ಈ ತರ ನೀವು ನಾಟಕ ಮಾಡ್ಕೊಂಡು ನಮ್ಮಲ್ಲಿ ದ್ವೇಷ ರಾಜಕಾರಣವನ್ನು ಮಾಡ್ಲಿಕ್ಕೆ ಬರಬೇಡಿ. ಸೌಹಾರ್ದಯುತ ನಾಟಕ ರಾಜಕಾರಣವನ್ನ ಮಾಡುವ ನಮ್ಗೆ ಗೊತ್ತಿದೆ. ನಾವು ಕಳೆದ 10-25 ವರ್ಷಗಳಿಂದ ಸೌಹಾರ್ದ ರಾಜಕಾರಣವನ್ನ ಕಾರ್ಕಳದಲ್ಲಿ ಮಾಡಿದ್ದೇವೆ. ಚುನಾವಣೆ ಬಂದಾಗ ಮಾತ್ರ ನಮ್ಮ ರಾಜಕೀಯ, ಉಳಿದ ಸಂದರ್ಭದಲ್ಲಿ ಈ ತರ ನೀಚ ರಾಜಕಾರಣ ಮಾತ್ರ ಇಲ್ಲ. ದ್ವೇಷ ರಾಜಕಾರಣವನ್ನ ಬಿಡಿ, ಒಟ್ಟಾಗಿ ಪ್ರಗತಿಯನ್ನ ಮಾಡಿ. ಸರ್ಕಾರ ಇದೆ, ಅಧಿಕಾರ ಇದೆ, ಬೇರೆ ಸಾವಿರಾರು ಕೆಲಸ ಆಗ್ಲಿಕ್ಕಿದೆ ಕಾರ್ಕಳದ್ದು, ಅದನ್ನು ಮಾಡಿಸಿ. ನಿಮ್ಗೆ ನಾವು ಕೂಡ ಚಪ್ಪಾಳೆಯನ್ನ ತರ್ತೇವೆ. ಅದು ಬಿಟ್ಟು ಈ ತರ ನಾಟಕವನ್ನ ಮಾಡಿದ್ರೆ ಸರಿಯಾದ ಉತ್ತರವನ್ನ ಕೇಳಿಕೊಳ್ಳುವಂತ ಕೆಲಸ ನಮಗೆ ಕೂಡ ಮಾಡ್ಲಿಕ್ಕೆ ಗೊತ್ತಿದೆ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ, ನಾನು ಕೇಳಿದಂತಹ 2-3 ಪ್ರಶ್ನೆಗಳಿಗೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಸ್ಪಷ್ಟನೆಯನ್ನ ಕೊಡಬೇಕು. ಇದು ನನಗೆ ಮಾತ್ರ ಅಲ್ಲ, ಸಮಾಜ ತಪ್ಪುದಾರಿಯಲ್ಲಿ ಹೋಗ್ತಾ ಇರುವಂತಹ ಸಮಾಜಕ್ಕೆ ನೀವು ಮಾರ್ಗದರ್ಶನ ಕೊಡಬೇಕು ಅಂತ ಸಭೆ ಮುಖಾಂತರ ವಿನಂತಿಯನ್ನು ಮಾಡಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಂತಹ ಮತ್ಸರದಿಂದ ಚುನಾವಣೆಯಲ್ಲಿ ಸೋಲ್ತಂತಹ ಹತಾಶೆಯಿಂದ ಮಾಡುವಂತಹ ಕೆಲಸ, ತಲೆಗೆಟ್ಟಂತಹ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ. ಇದನ್ನ ಯಾವ ಮಟ್ಟಿಗೂ ನಮ್ಮ ಕಾರ್ಯಕರ್ತರು ಸಹಿಸೋದಿಲ್ಲ. ಇದನ್ನ ಸರಿಯಾದ ತನಿಖೆ ಮಾಡದೆ ಹೋದಲ್ಲಿ ಮುಂದಕ್ಕೆ ಇದಕ್ಕೂ ಉಗ್ರವಾದಂತಹ ಪ್ರತಿಭಟನೆಯನ್ನ ನಾವು ಮಾಡ್ಲಿಕ್ಕೆ ಎಲ್ಲ ಕಾರ್ಯಕರ್ತರು ಸಿದ್ಧರಿದ್ದೇವೆ ಅನ್ನುವಂತಹ ಮಾತನ್ನ ಹೇಳ್ತಾ, ಈ ಪ್ರತಿಭಟನೆಯ ಮುಂದಕ್ಕೆ ಈ ಪ್ರತಿಭಟನೆಯ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಂತಹ ಕಿಶೋರ್ ಕುಮಾರ್ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು, ಅವರೇ ಈ ರಾಜ್ಯದ ಪ್ರಧಾನಮಂತ್ರಿ ಕೂಡ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು. ತದನಂತರ ಗೋಪಾಲ್ ಭಂಡಾರಿ ಅವರು ಶಾಸಕರಾಗಿದ್ದರು, ಆಡಳಿತ ಪಕ್ಷ ಅವರದ್ದೇ ಇತ್ತು. ತದನಂತರದಲ್ಲಿ ಮಾನ್ಯ ಸುನೀಲ್ ಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ, ವಿರೋಧ ಪಕ್ಷದಲ್ಲಿರ್ತಾರೆ. ಈ 3 ಶಾಸಕರ, ಒಬ್ರು ಮುಖ್ಯಮಂತ್ರಿ ಆಗಿದ್ದ ಅವಧಿ, ಇನ್ನೊಬ್ರು ಅವರದ್ದೇ ಪಕ್ಷ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅವರದ್ದೇ ಆಡಳಿತ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಸುನೀಲ್ ಕುಮಾರ್ ಅವರು ಶಾಸಕರಾಗಿ ಆಯ್ಕೆ ಆದ ಮೇಲೆ ವಿರೋಧ ಪಕ್ಷ. ಈ 3 ಕಾಲದ ಅಭಿವೃದ್ಧಿಯನ್ನ ತುಲನಾತ್ಮಕವಾಗಿ ನಾವೆಲ್ಲರೂ ನೋಡ್ಬೇಕಾಗ್ತದೆ, ಗಮನಿಸಬೇಕಾಗ್ತದೆ. ಅಂದ್ರೆ ಕಾಂಗ್ರೆಸ್ ಯಾವತ್ತಿಗೂ ಕೂಡ ಅಭಿವೃದ್ಧಿಯನ್ನ ಸಹಿಸುವುದೇ ಇಲ್ಲ. ಅವರು ನಿರಂತರವಾಗಿ ಇತಿಹಾಸವನ್ನ ಹತ್ತಿಕ್ಕುವಂಥದ್ದು, ಧಾರ್ಮಿಕ ಭಾವನೆಯನ್ನ ಕೆರಳಿಸಿ ಅದನ್ನ ಹತ್ತಿಕ್ಕುವಂಥದ್ದು ಅವರ ಜಾಯಮಾನ ಆಗಿದೆ. ಇವತ್ತು ಉಮ್ಮಿಕಲ್ ಬೆಟ್ಟದ ಮೇಲೆ ಏನು ಪರಶುರಾಮ ಮೂರ್ತಿಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ, ಅಲ್ಲಿ ಸುನೀಲ್ ಕುಮಾರ್ ಥೀಮ್ ಪಾರ್ಕ್ ಅಂತ ಹೇಳಿ ಹೆಸರಿಟ್ಟದಿದ್ರೆ ನಾವೆಲ್ಲರೂ ಅದನ್ನು ಕಾಂಗ್ರೆಸ್ನವರು ವಿರೋಧ ಮಾಡಿದಿದ್ರೆ ಅದನ್ನು ನಾವು ಪ್ರತಿಭಟಿಸಬಹುದಿತ್ತು, ಅವರಿಗೆ ನಾವು ಒಪ್ಪಿಗೆಯನ್ನು ಕೊಡ್ಬೋದಿತ್ತು. ಆದ್ರೆ ಇವತ್ತು ಈ ಕರಾವಳಿ ಭಾಗದ ಸೃಷ್ಟಿಕರ್ತ ಪರಶುರಾಮ ಅನ್ನೋ ಹೆಸರಿನಲ್ಲಿ ಥೀಮ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಿದೆ. ಅದಕ್ಕೆ ಇವರಿಗೆ ಯಾಕೆ ಹೊಟ್ಟೆ ಉರಿ ಕಾಂಗ್ರೆಸ್ನವರಿಗೆ? ಮತ್ತೆ ಕಾಂಗ್ರೆಸ್ನವರು ಸಾಬೀತು ಮಾಡೋದು ಇದನ್ನೇ. ನಾವು ಯಾವುದೇ ನಮ್ಮ ದೇಶದ ಇತಿಹಾಸವನ್ನ ನಾವು ಒಪ್ಪುವುದಿಲ್ಲ, ಈ ದೇಶದ ರಾಮನನ್ನ ನಾವು ಒಪ್ಪುವುದಿಲ್ಲ, ಈ ದೇಶದ ಹಿಂದುತ್ವವನ್ನು ನಾವು ಒಪ್ಪುವುದಿಲ್ಲ ಅನ್ನೋದನ್ನ ಅವರ ನಡವಳಿಕೆಯಿಂದ ಪದೇ ನಮಗೆ ಸಾಬೀತುಪಡಿಸಿ ತೋರಿಸ್ತಾ ಇದ್ದಾರೆ. ಇವತ್ತು ಸಂಪೂರ್ಣವಾದಂತಹ ವರದಿ ಆ ಪರಶುರಾಮ ಥೀಮ್ ಪಾರ್ಕ್ನ ಬಗ್ಗೆ ಏನು ಆಗಿದೆ ಅನ್ನೋದನ್ನ ಕಾರ್ಕಳದ ಅಧ್ಯಕ್ಷರಾದಂತಹ ನವೀನ್ ನಾಯಕ್ ಅವರು ಸ್ಪಷ್ಟವಾಗಿ ನಮಗೆ ಇಲ್ಲಿ ಹೇಳಿದ್ದಾರೆ. ಆದ್ರಿಂದ
ಇವತ್ತು ಒಮ್ಮೆಲೆ ಇದಕ್ಕೆ ಯಾಕೆ ವೇಗ ಬಂತು ಕೇಳಿದ್ರೆ, ಯಾವತ್ತು ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರಿನವರೆಗೆ ಬಿಜೆಪಿಯ ಪಾದಯಾತ್ರೆ ಪ್ರಾರಂಭ ಆಯಿತು, ಕಾಂಗ್ರೆಸ್ನ ಹಗರಣಗಳು ಲೋಕಕ್ಕೆ ಗೊತ್ತಾಯಿತು ಅನ್ನುವಂಥ ಭಯ ಅವರಿಗೆ ಹುಟ್ಟಿತು. ಆವಾಗ ಇವರಿಗೆ ಕೃಷ್ಣ ನಾಯ್ಕ್ ನೆನಪಾಗ್ತದೆ, ಸುನಿಲ್ ಕುಮಾರ್ ನೆನಪಾಗ್ತದೆ, ಪರಶುರಾಮ ಥೀಮ್ ಪಾರ್ಕ್ ನೆನಪಾಗ್ತದೆ. ಹಿಂದೊಮ್ಮೆ ನಾನು ಉಲ್ಲೇಖ ಮಾಡಿದ್ದೆ ಒಂದು ಸಭೆಯಲ್ಲಿ, ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ಕೂಡಲೇ ಕಾಂಗ್ರೆಸ್ನ ಕೆಲವು ನಾಯಕರು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದಾಗ ಅದರ ವರದಿಯನ್ನ ತರಿಸಿಕೊಂಡಂತ ಕಾಂಗ್ರೆಸ್ನ ನಾಯಕರು ಆ ವರದಿ ಆ ಕಂಪ್ಲೇಂಟ್ ನಲ್ಲಿ ಯಾವುದೇ ತಿರುಳಿಲ್ಲ ಅಂತೇಳಿ ಹೇಳಿ ಅದನ್ನ ರಿಜೆಕ್ಟ್ ಮಾಡಿದವರು, ಯಾವುದೇ ತನಿಖೆಯನ್ನ ಮಾಡಿದವರು, ನಮ್ಮ ಪಾದಯಾತ್ರೆಯ ಯೋಜನೆ ಆರಂಭವಾದ ಕೂಡಲೇ ಮೂಡ ಹಗರಣದ ಬಗ್ಗೆ ನಾವು ಎತ್ತಿದ ಕೂಡಲೇ, ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಮಾತಾಡಿದ ಕೂಡಲೇ ನಿರ್ಮಿತಿ ಕೇಂದ್ರದ ಒಬ್ಬ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ. ಹಾಗಾದ್ರೆ 1.25 ವರ್ಷ ಇವರಿಗೆ ಯಾಕೆ ನೆನಪಾಗ್ಲಿಲ್ಲ? ಇವರ ಹಗರಣವನ್ನ ಮಾತಾಡ್ಲಿಕ್ಕೆ ಹೋದ್ರ ಕೂಡಲೇ ನಮ್ಮ ಒಂದು ಸೃಷ್ಟಿ ಮಾಡಿ ಒಂದು ಹಗರಣವನ್ನ ಸೃಷ್ಟಿ ಮಾಡ್ತಾರೆ. ಅದರ ಬಗ್ಗೆ ದೋಷಾರೋಪಣೆಯನ್ನ ಮಾಡುವಂತ ಸಂಸ್ಕೃತಿ ಇವತ್ತು ಹೊಸ್ತಲ್ಲ. ಇಲ್ಲಿ ನವೀನ್ ಅವರು ಮಾತಾಡ್ತಾ ಹೇಳಿದ್ರು, ಉದಯ್ ಶೆಟ್ಟಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಹೋಗಿದ್ದಾರೆ ಅಂತೇಳಿ ಹೇಳಿ. ಕಾರ್ಕಳದ ನಮ್ಮ ಪಕ್ಷದ ನಾಯಕರುಗಳಿಗೆ ನಾನು ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ನಲ್ಲಿ ಎಲ್ಲ ಸಾಧ್ಯತೆಗಳು ಇರ್ತದೆ. ಬಹುಶಃ ಉದಯ್ ಕುಮಾರ್ ಶೆಟ್ಟಿ ಅವರನ್ನ ಪೊಲೀಸ್ ಇಲಾಖೆಗೆ ನೇಮಕ ಮಾಡಿಕೊಂಡ್ರು ನೀವು ಆಶ್ಚರ್ಯ ಪಡಬೇಕಾದದಿಲ್ಲ. ಕಾಂಗ್ರೆಸ್ ಪಕ್ಷ ಮತ್ತು ಪೊಲೀಸ್ ಇಲಾಖೆ ಒಂದೇ ಆದ್ರಿಂದ ಸ್ವಲ್ಪ ದಿವಸ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಅನ್ನೋ ಕಾರಣಕ್ಕೆ ಉದಯ್ ಶೆಟ್ಟಿ ಅವರನ್ನ ನೇಮಕ ಮಾಡ್ಕೊಂಡಿದ್ರೇನೋ ಗೊತ್ತಿಲ್ಲ. ಅದರ ಬಗ್ಗೆ ಒಂದು ತನಿಖೆ ಆಗಬೇಕು. ಇಲ್ಲದೆ ಇದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಹೋಗುವಂತ ಕ್ರಮ ಪೊಲೀಸ್ ಇಲಾಖೆಯ ಲಾದಲ್ಲಿ ಇಲ್ವೇ ಇಲ್ಲ, ನಿಯಮದ. ನನಗೆ ಗೊತ್ತಿದ್ದ ಪ್ರಕಾರ ಎಷ್ಟೋ ವರ್ಷದಿಂದ ನಾವು ಪೊಲೀಸ್ ಇಲಾಖೆ ಒಟ್ಟಿಗೆ ನಿಕಟವಾದಂತ ಸಂಪರ್ಕವನ್ನು ಹೊಂದಿದವರು. ನನಗೆ ನಾನು ನವೀನ್ ನಾಯ್ಕ್ ಬಗ್ಗೆ ಯಾವ್ದಾದ್ರು ದೂರು ಕೊಟ್ರೆ ಅವ್ರ ಮನೆಗೆ ಪೊಲೀಸರು ಹೋಗೋ ನನ್ನನ್ನು ಕರ್ಕೊಂಡು ಹೋಗಬಾರ್ದಂತಿದೆ, ಅಲ್ಲೇನಾದ್ರೂ ಘರ್ಷಣೆ ಆಗ್ತದೆ ಅಂತೇಳಿ. ಹೀಗಿರುವಾಗ ಇಂತಹ ಒಂದು ದೊಡ್ಡ ಪ್ರಕರಣದಲ್ಲಿ, ತಾವೇ ಸೃಷ್ಟಿಸಿಕೊಂಡಂತ ಒಂದು ಪ್ರಕರಣದಲ್ಲಿ ಇದಕ್ಕೆ ಸಂಬಂಧಪಡದೇ ಇದ್ದ ಒಬ್ಬ ಕಾಂಗ್ರೆಸ್ ನಾಯಕನನ್ನ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳಿದ್ರೆ ಇದು ಬಹಳ ಹಾಸ್ಯಾಸ್ಪದವಾದಂತಹ ಒಂದು ಸಂಗತಿ. ಹಾಗಾಗಿ ನನ್ನ ಮತ್ತೊಂದು ನಿಮ್ಮ 3 ತನಿಖೆ ಒಟ್ಟಿಗೆ ಇದನ್ನು ನಾನು ತನಿಖೆ ಮಾಡಲಿಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ. ಉದಯ್ ಶೆಟ್ಟಿ ಅವರು ಎಲ್ಲಾದ್ರೂ ಪೊಲೀಸ್ ಇಲಾಖೆಗೆ ನೇಮಕ ಮಾಡ್ಕೊಂಡಿದ್ದಾರಾ ಅಂತೇಳಿ. ಇನ್ನೂ ಒಂದು ಬಹಳ ಅಸಭ್ಯವಾಗಿ ಅವರು ಅಲ್ಲಿ ಹೋದಾಗ ಮಾತಾಡ್ತಾರೆ. ಅದು ಕೃಷ್ಣ ನಾಯ್ಕ್ ಅವರು ಹೇಳ್ತಾರೆ, ಸುನೀಲ್ ಕುಮಾರ್ ಅವರು ನಿನ್ನ ಜಾತಿಯವರಾದ ಕಾರಣಕ್ಕಾಗಿ ನೀನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಂತೇಳಿ ಹೇಳುವಂತ ಮಾತನ್ನ ಹೇಳ್ತಾರಂತೆ. ನಾವು ಈ ದೇಶದಲ್ಲಿ ಎಲ್ಲಾ ಜಾತಿಯವರು ಒಂದೇ, ಎಲ್ಲಾ ಧರ್ಮದವರು ಒಂದೇ ಅಂತೇಳಿ ಹೇಳಿ ತಿಳ್ಕೊಂಡವರು ಒಬ್ಬ ಚುನಾವಣೆಗೆ ನಿಂತ ಒಬ್ಬ ವ್ಯಕ್ತಿ ಜಾತಿಯ ಬಗ್ಗೆ ಕೀಳಾಗಿ ಮಾತಾಡ್ತಾರೆ ಅಂತೇಳಿ ಹೇಳಿದ್ರೆ ಬಹುಶಃ ನಿಮ್ಮ ಯೋಗ್ಯತೆಯನ್ನ ನಾವು ಅಳಿಲಿಕ್ಕೆ ಬೇರೆ ಮಾನದಂಡಗಳು ಬೇಡ ಅನ್ನುವಂಥದ್ದನ್ನ ನಾವಿಲ್ಲಿ ತೀರ್ಮಾನ ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಏನು ನ್ಯಾಯಸಮ್ಮತವಾದ ತನಿಖೆ ಇದೆ ಅದನ್ನು ನಾವು ಮಾಡಬೇಕು. ಇದು ಸುನೀಲ್ ಕುಮಾರಿಗೂ ಅಥವಾ ಭಾರತೀಯ ಜನತಾ ಪಾರ್ಟಿಗೂ ಆಗುವಂತ ಲಾಭ ಅಲ್ಲ. ಇಡೀ ಕಾರ್ಕಳ ಕ್ಷೇತ್ರದ ಜನರಿಗೆ, ಇಡೀ ಉಡುಪಿ ಜಿಲ್ಲೆಯ ಜನರಿಗೆ ಪರಶುರಾಮ ಥೀಮ್ ಪಾರ್ಕ್ ಆಗಿದೆ ಅಂತ ಹೇಳಿ ಹೇಳೋದು ಹೆಮ್ಮೆಯ ವಿಚಾರ. ಅದರಿಂದ ನಮ್ಮ ಏನು ಇವತ್ತು ಆಗ್ರಹಗಳಿದೆ, ನಮ್ಮ ಏನು ಮನವಿ ಇದೆ DC ಅವರಿಗೆ ಮತ್ತು SP ಅವರಿಗೆ, ಅದನ್ನ ತಾವು ಸ್ಪಂದಿಸಬೇಕು, ನಮ್ಮ ಆಗ್ರಹಕ್ಕೆ ಸ್ಪಂದಿಸಬೇಕು, ನಮಗೆ ನ್ಯಾಯವನ್ನ ಕೊಡಿಸಬೇಕು. ವಿನಾಕಾರಣ ತಮ್ಮ ಹಗರಣವನ್ನ ಮುಚ್ಚಿಕೊಳ್ಳಲಿಕ್ಕೆ ಬಿಜೆಪಿಯವರ ಮೇಲೆ ಅಪವಾದನೆ ಮಾಡುವಂತ ಕೊಳಕು ಮತ್ತು ಹೀನ ಸಂಸ್ಕೃತಿಯನ್ನ ತಾವು ಬದಿಗಿಡಬೇಕು ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ರಾಜಕೀಯ ಮಾಡೋ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿಗೆ ಕ್ರಷರ್ನ ತಾಣ ಆಗಿತ್ತು. ಒಬ್ಬ ಕಾಂಗ್ರೆಸ್ನ ಮುಖಂಡನ ಕ್ರಷರ್ ಬಹುಶಃ ಅದನ್ನು 70% ತಿಂದು ನೀರು ಕುಡಿದು ಆ ನಂತರ ಉಮಿಕಲ್ ಬೆಟ್ಟಕ್ಕೆ ಪರಶುರಾಮನ ವಿಗ್ರಹ ಬರ್ತದಂತ ಅನ್ನುವಾಗ ಮಾನ್ಯ DC ಅವರದನ್ನು ಬಂದ್ ಮಾಡ್ತಾರೆ. ಇಡೀ ಕಾಂಗ್ರೆಸ್ನ ಇವತ್ತು ಅವರ ಕೋಪ ಏರ್ಲಿಕ್ಕೆ ಕಾರಣ ಆ ಕ್ರಷರನ್ನ ಇವತ್ತು ನಿಲ್ಲಿಸೋದಕ್ಕೋಸ್ಕರವಾಗಿ. ಬಹುಶಃ ಅದು ಎಲ್ಲಿಯಾದರೂ ಇಲ್ಲಿವರೆಗೂ ಕೂಡ ಇರ್ತಿದ್ರೆ ಇವತ್ತಿಗೆ ಅದು ಉಮಿಕಲ್ ಬೆಟ್ಟನೇ ಇರ್ತಿರ್ಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಉಮಿಕಲ್ ಬೆಟ್ಟ ಇತ್ತು. ಬಹುಶಃ ಇದರ ಸ್ಯಾಂಟಿಟಿ ಖಂಡಿತವಾಗಿ ತುಂಬಾ ಇದೆ.
ನಾವು ಸುನಿಲ್ ಕುಮಾರ್ ಅವರು ಒಟ್ಟಿಗಿದ್ದೇವೆ ಅನ್ನುವಂಥ ಕಾರಣಕ್ಕೆ ಇವತ್ತು ಹೇಳ್ತಾ ಇಲ್ಲ. ಬಹುಶಃ 12 ವರ್ಷಗಳ ಮುಂಚಿನ ಸುನಿಲ್ ಕುಮಾರ್ ಅವರ ಕನಸು. ಒಂದು ನಮ್ಮ ಹತ್ರನೇ ಹೇಳ್ತಾ ಇದ್ರು, ಇಡೀ 2 ಜಿಲ್ಲೆಗೆ ಸೃಷ್ಟಿಕರ್ತ ನಾವು ಪರಶುರಾಮ ಅಂತ ಹೇಳ್ತೇವೆ, ಆದರೆ ಎಲ್ಲೂ ಕೂಡ ಪರಶುರಾಮನ ಕುರುವೇ ಇಲ್ಲಿ ಇಲ್ಲ. ನನಗೊಂದು ಆಸೆ ಇದೆ, ಪರಶುರಾಮನ ವಿಗ್ರಹವನ್ನು ಕಾರ್ಕಳದಲ್ಲಿ ಎಲ್ಲಿಯಾದರೂ ಮಾಡಬೇಕು ಅನ್ನುವಂಥ ಆಸೆ ಇದೆ ಅಂತ ಹೇಳ್ತಾ ಇದ್ರು. ಮೊದಲು ಗೊಮ್ಮಟ ಬೆಟ್ಟದ ಹತ್ತಿರದ ದೊಡ್ಡ ಪರ್ವತದ ಮೇಲೆ ಅದನ್ನು ನಿಲ್ಲಿಸುವ ಅಂತ ಹೇಳಿದರು. ಆಮೇಲೆ ಗೊಮ್ಮಟೇಶ್ವರನ ಸ್ಯಾಂಟಿಟಿಗೆ ಏನಾದರೂ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಇಡೀ ಕಾರ್ಕಳದೆಲ್ಲೆಡೆ ಹುಡುಕಿ ಉಮಿಕಲ್ ಬೆಟ್ಟಕ್ಕೆ ಅವರು ಬಂದಿರುವಂಥದ್ದು. ಉಮಿಕಲ್ ಬೆಟ್ಟ ಅನ್ನುವಂಥದ್ದು ಈಗ ನೋಡಿದಾಗ ಅದಕ್ಕೆ ರೋಡ್ ಇರಲಿಲ್ಲ. ಸುಮಾರು ಏನಿಲ್ಲ ಅಂದ್ರೂ 20-25 ಸಲ ಅವ್ರ ಮೇಲೆ ಹಿಂದೆ ಹೋಗಿ ಬಂದಿರ್ಬೋದು. ಅಲ್ಲಿಯ ಲೋಕಲ್ಸ್ಗೆ ಎಲ್ಲ ಗೊತ್ತಿದೆ ಅದರ ಕಷ್ಟ ಎಷ್ಟು ಅಂತೇಳಿ. ಅದರ ಪೊದೆಗಳ ನಡುವೆ, ಅದರ ಗಿಡ ಗುಂಟೆಗಳ ನಡುವೆ 25 ಸಲ ಹೋಗಿ ಬಂದಿರ್ಬೋದು. ಇದು 2 ವರ್ಷಕ್ಕೆ ಆದಂತಹ ಪ್ರಾಜೆಕ್ಟ್ ಅಲ್ಲ ಇದು. ಅಷ್ಟು ಸಲ ಹೋಗಿ ಅಷ್ಟು ಕಷ್ಟಪಟ್ಟು ಒಂದು ಸಚಿವನಾಗುವಂತ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು, ಯಾಕಂದ್ರೆ ವೈಭವಯುತವಾಗಿ ಉದ್ಘಾಟನೆ ಮಾಡಬಹುದು ಅನ್ನೋ ಆಸೆ ಇತ್ತು. ಅದನ್ನು ಉದ್ಘಾಟನೆ ಮಾಡಿದ್ರು. ಆವತ್ತೇ ಹೇಳಿದ್ರು ಅವರು, ಏನು 2 ತಿಂಗಳಲ್ಲಿ ನಾವು ಇದನ್ನು ತೆಗಿತೇವೆ, ಇದರ ಅಲೈನ್ಮೆಂಟ್ಗಳು ಸರಿಯಿಲ್ಲ. ಯಾರ ಹತ್ರ ಒಬ್ಬರ ಹತ್ರ ಇಬ್ಬರ ಹತ್ರ ಹೇಳಿದ್ದಲ್ಲ, ಲಕ್ಷ ಜನ ಇದ್ರು, ಅವರ ಎದುರುಗಡೆ ಹೇಳಿದ್ದು. ಆದ್ರೆ ಈ ಕಾಂಗ್ರೆಸ್ಸಿಗೆ ಇದು ಪುಡಾರಿಗಳಿಗೆ ಇವತ್ತು ಅರ್ಥ ಆಗುದಿಲ್ಲ ಅಂತಾದ್ರೆ ಇದಕ್ಕಿಂತ ದೊಡ್ಡ ಹೀನಾಯ ಇನ್ನೊಂದಿಲ್ಲ. ಮೊದಲು ಕಾಂಗ್ರೆಸ್ ಕಾರ್ಕಳದ್ದು ಕರೆಕ್ಟ್ ಇತ್ತು. ಇದೇ ಉದಯ್ ಕುಮಾರ್ ಶೆಟ್ಟಿ ಬಂದ ನಂತರ ಇಡೀ ಕಾಂಗ್ರೆಸ್ ಅನ್ನು ಹಾಳು ಮಾಡಿದ, ಇದ್ದ ಜನರನ್ನು ಹಾಳು ಮಾಡಿದ, ಇಡೀ ಸಮಾಜವನ್ನು ಕೂಡ ಹಾಳು ಮಾಡಿದ. ಯಾಕಂತಂದ್ರೆ ಕಾಂಗ್ರೆಸ್ ಇವನ ಅಧಿಕಾರಕ್ಕೆ ಬಂತು ಅಂತ ಅಂದ ಕೂಡಲೇ ಇವನು ಜಾತಿ ಅಂತ ಹೇಳ್ತಾರೆ. ಇವರು ಹೈಯೆಸ್ಟ್ ತೊಂದರೆ ಕೊಟ್ಟದ್ದು ಯಾರಿಗೆ ಅಂತೇಳಿ ಅವರ ಜಾತಿಯವರಿಗೆ ಕೊಟ್ಟದ್ದು. ಇಲ್ಲೇ ಇದ್ದಾನೆ ನಮ್ಮ ಹುಡುಗ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ಶೆಟ್ಟಿ. ಎಷ್ಟು ಸಲ ಅವನಿಗೆ ಕಂಪ್ಲೇಂಟು ಆಯ್ತು ಅವನ ಮೇಲೆ. ಆನಂತರ ನಮ್ಮ ವಿಕ್ಯಾ ಶೆಟ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವರಿಗೊಂದು ಮಿಲ್ ಇದೆ, ಎಲ್ಲರ ಮಿಲ್ ನಡೀತದೆ. ಇವನ ಮಿಲ್ಲಿಗೆ 10 ಸಲ ಕ್ರೈಡ್. ಇವನಿಗೆ ಎಷ್ಟು ಖರ್ಚು ಮಾಡ್ಕೊಂಡು ಪಾಪ ಅವನು ಮಿಲ್ ನಡೆಸ್ತಾ ಇದ್ದಾನೆ ಇವತ್ತು. ವಿಕ್ರಮ್ ಹೆಗಡೆ ಮೊನ್ನೆ ಪಾಪ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸೀದಾ ಸ್ಟೇಟ್ಮೆಂಟ್, ಅದರಲ್ಲಿ ಏನು ಕನ್ಫ್ಯೂಷನ್ ಏನಿಲ್ಲ, ಸೀದಾ ಸ್ಟೇಟ್ಮೆಂಟ್. ಇದನ್ನ ರಾಜಕೀಯಕ್ಕೆ ತರಬೇಡಿ, ಇಷ್ಟೇ ಹೇಳಿದ್ದವರು. ಸಂಜೆ ಆಗುವಾಗ ಅವರ ವೈನ್ ಶಾಪಿಗೆ ರೈಡ್ ಅಂತೆ. ಗಿರೀಶ್ ಶೆಟ್ಟಿ ನಂದಳಿಕೆ ಪಂಚಾಯತ್ ಸದಸ್ಯ. ಉದಯ್ ಹೆಗಡೆಗೆ ಅವರ ಕಲ್ಲಿದ್ದ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆನಂತರ ಕಾಂಪ್ರಮೈಸ್ ಮಾಡ್ಕೊಂಡದ್ದು ಏನು ಇಲ್ಲ ಅಂತಂದ್ರೆ ನಾವು ಕಂಪ್ಲೇಂಟ್ ಸರಿ ಆಯ್ತು. ಅದು ಅಂದ್ರೆ ಎಲ್ಲಿವರೆಗೆ ಅಂತಂದ್ರೆ ಕಾರ್ಕಳದ ಬಿಜೆಪಿ ಕಾರ್ಯಕರ್ತರಿಗೆ ಕೆಲಸ ಮಾಡದೇ ಇರುವಂತಹ ಪರಿಸ್ಥಿತಿ, ಇಲ್ಲಿವರೆಗೆ ಪರಿಸ್ಥಿತಿ. ನಾನು ಹೇಳ್ತಾ ಇರುವಂತದ್ದು, ಅದಕ್ಕೆ ಪ್ರಾಜೆಕ್ಟ್ 12 ಕೋಟಿ, ಇಷ್ಟವರೆಗೆ ಸ್ಯಾಂಕ್ಷನ್ ಆದ 6,70,00,000 ಹಗರಣ ಆಗಿದೆ ಅಂತ ಹೇಳ್ತಾರೆ. 6,73,00,000 ಮಾತ್ರ ಸ್ಯಾಂಕ್ಷನ್ ಆಗಿರುವಂತದ್ದು. ಎಷ್ಟು ಹಗರಣ ಆಗಿದ್ರೆ ಬಿಡುಗಡೆ ಆಗಿರುವಂತದ್ದು 6,70,00,000. 6,70,00,000 ಬಿಡುಗಡೆ ಆಗಿರುವಂತದ್ದು. ನಾನು ಹೇಳ್ತಾ ಇರುವಂತದ್ದು, ಸುನಿಲ್ ಕುಮಾರ್ ಅವರು ಕಾರ್ಕಳಕ್ಕೆ ಏನಿಲ್ಲ ಅಂದ್ರೂ 2,000 - 3,000 ಕೋಟಿ ಪ್ರಾಜೆಕ್ಟ್ ಕಾರ್ಕಳಕ್ಕೆ ತಂದಿದ್ದಾರೆ. ಅವರಿಗೆ ಹಗರಣ ಮಾಡಬೇಕಿದ್ರೆ ಈ 4 ಕೋಟಿಯಲ್ಲಿ ಮಾಡಬೇಕಾ? ತಲೆ ಸರಿ ಇದೆಯಾ ನಿಮಗೆ? ಭಾಷೆ ಇದೆಯಾ ನಿಮಗೆ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಕೂಡ ನೀವು ಇಲ್ಲಿ ಪಂಚೆ ಉಡ್ತೀರಿ, ಅಲ್ಲಿ ಹೋಗಿ ಫೈರನ್ ಹಾಕೊಂಡು ಪೊಲೀಸ್ ಒಟ್ಟಿಗೆ ಹೋಗ್ತೀರಿ. ಏನಿದೆ ಸಮಸ್ಯೆ ನಿಮ್ದು? ನಾಳೆ ನನ್ನ ಆಫೀಸಿಗೂ ಬರ್ತಾರೆ, ಪೊಲೀಸ್ನವ್ರು ಬರ್ತಾರೆ, ಇಲ್ಲ ಅಂದ್ರೆ ಸೇಲ್ಸ್ ಟ್ಯಾಕ್ಸ್ ಬರ್ತಾರೆ, ಯಾರಾದ್ರೂ ಖಂಡಿತವಾಗಿಯೂ ಬಂದೇ ಬರ್ತಾರೆ. ನಾನು ಹೇಳ್ತಾ ಇದ್ದೀನಿ ಉದಯ್ ಕುಮಾರ್ ಶೆಟ್ರೆ, ವಿ ಡೋಂಟ್ ಕೇರ್. ನಿಮ್ಮ 10 ಅಪ್ಪಂದಿರನ್ನು ಕಳಿಸಿ, ಕ್ಯಾರೇ ಮಾಡೋದಿಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ಮೊನ್ನೆ ನೀವು ಪೊಲೀಸ್ನವರೊಟ್ಟಿಗೆ ಹೋಗಿದ್ದೀರಲ್ಲ, ಮರ್ಯಾದೆ ಇದೆಯಾ ನಿಮ್ಗೆ? ಆವತ್ತೇ ಹೇಳ್ತಾ ಇದ್ದೀವಿ ಏನಂತಂದ್ರೆ, ನೀವು COD ಡಿಪಾರ್ಟ್ಮೆಂಟ, ನಿರ್ಮಿತಿಯ, DC ಆಫೀಸ, ಆಯ್ತು, ಇಷ್ಟ ಆಯ್ತು. ನೀವು ಅಲ್ಲಿ ಫೈರನ್ ಹಾಕೊಂಡು ಹೋಗುವಾಗ ನಾನು ತುಂಬಾ ಜನ ಹತ್ರ ಹೇಳಿದ್ದೇನೆ, ಇವರಲ್ಲ ಅಂತೇಳಿ. ನಾನು ಫೈರನ್ ಹಾಕಿದ್ದು ನೋಡ್ಲೇ ಇಲ್ಲ. ಬೆಂಗಳೂರಲ್ಲಿ ಫೈರನ್, ಇಲ್ಲಿ ಪಂಚೆ. ಕನ್ಫ್ಯೂಷನ್ ಇದೆ ನಮ್ಗೆ, ಎಲ್ರಿಗೂ ಕೂಡ ಕನ್ಫ್ಯೂಷನ್. ಇಂಥ ಮನುಷ್ಯ ಇವತ್ತು ರಾಜಕೀಯ ಮೇಲಾಟಕ್ಕೆ ಹೋಗಿದ್ದಾರೆ. ಇದು ಏನ್ ನಿಮ್ಮ ಸಮಸ್ಯೆ ದೇವರಿಗೆ ಗೊತ್ತು. ಒಂದು ತಂಡ, ನವೀನ್ ನಾಯಕ್ ಹೇಳಿದ್ರು, ಕಾಂಗ್ರೆಸ್ನ ಒಂದು ತಂಡ ಈ ಮನುಷ್ಯ ಎಷ್ಟು ಹೀಗೆ ಯಾಕೆ ಮಾಡ್ತಾನೆ ಮರೆ, ನಿಮ್ಗೆ ದಮ್ಮಿಲ್ವಾ, ನಿಮ್ಗೆ ತಾಕತ್ತಿಲ್ವಾ ಅಂತ ನಮ್ಗೆ ಹೇಳ್ತಾ ಇದ್ದಾರೆ.
ಹಾಗಾದ್ರೆ ಇದರ ಪರಿಸ್ಥಿತಿ ಏನು? ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಕಳದ ಕಾಂಗ್ರೆಸ್ ಇದೆ. ಹಾಗಾಗಿ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರೇ, ನೇರವಾಗಿ ಹೇಳ್ತಾ ಇದ್ದೇವೆ, ಇನ್ನು ಮುಂದೆ ನಿಮ್ಮ ಆಟ ಇಂಥದ್ದೆಲ್ಲ ಶುರು ಮಾಡಿದ್ರೆ, ಹೀಗೆ ಇದು ಮುಂದುವರೆದ್ರೆ ನಿಮ್ಮ ಮನೆ ಮೇಲೆ ಮುತ್ತಿಗೆ ಹಾಕ್ತೀವಿ, ಮನೆ ಮೇಲೆ ಮುತ್ತಿಗೆ ಹಾಕ್ತೀವಿ, ಜಾಸ್ತಿ ದಿನ ಇದು ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಹೋರಾಟ ಮೊನ್ನೆ ಅದರೊಂದು ಪಾಯಿಂಟ್ ಬಿಟ್ಟೋಯ್ತು. ಫೇಸ್ಬುಕ್ ಅಲ್ಲಿ ಇದೆಲ್ಲ ಬರೀಲಿಕ್ಕೆ ಶುರು ಮಾಡಿದ್ದಾರೆ ಈಗಲೇ. ಏನು ನಮ್ಮ ತನಿಖೆ ಇವತ್ತು ಪೊಲೀಸ್ ಇಲಾಖೆಯಿಂದ ಬಯಲಾಗ್ತಾ ಇದೆ ಅಂತೇಳಿ ನೀವಲ್ವ ಹೇಳಿದ್ದು? ಏನು ಫೈಬರ್ ಮೂರ್ತಿ ಆನಂತರ ಫೈಬರ್ ಮೂರ್ತಿ ಅಂತ ಹೇಳಿ ನಿನ್ನೆ ನೀವೇ ಹೇಳ್ತಾ ಇದ್ದೀರಿ ನಮ್ಮ ಕಂಚಿನ ಮೂರ್ತಿ 9 ಟನ್ ಇದು ಬಂತು ಅಂತೇಳಿ. ಇದು ಯಾರ ಅಪ್ಪನ ಮನೆಯಿಂದ ಬಂತು? ನಿಮ್ಮ ಅಪ್ಪನ ಮನೆಯಿಂದ ಬಂತ? ಅದು ಯಾರ ಅಪ್ಪನ ಮನೆಯಿಂದ ಬಂತು? ನಾನು ಕೇಳ್ತಾ ಇರುವಂತದ್ದು, ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಇದನ್ನು ಇಲ್ಲಿಗೆ ಬಿಟ್ಟು ನಮ್ಮಿಂದ ತಪ್ಪಾಗಿದೆ, ನಮ್ಗೆ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿ ಇಲ್ಲಿಗೆ ಬಿಟ್ಟು ಬಿಡಿ. ಇನ್ನು ಎಲ್ಲಿಯಾದರೂ ಬಾಲ ಅಲ್ಲಾಡಿಸಿದ್ರೆ ಎಲ್ಲಿ ಅದನ್ನು ನಿಲ್ಲಿಸಬೇಕು ಅಂತ ನಮಗೆ ಗೊತ್ತಿದೆ. ನಾನು ಹೇಳುವಂಥದ್ದು, ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರೇ, ನೀವು ಎಷ್ಟೇ ಹೇಳಿದ್ರು, ನೀವು ಹೋರಾಟ ಮಾಡಿದ್ರು ಕೂಡ ಸುನೀಲ್ ಕುಮಾರ್ ಅವರು ಕಾರ್ಕಳದ ಡೆವಲಪ್ ಮಾಡೇ ಮಾಡ್ತಾರೆ. ನೀವು ಎಷ್ಟೇ ಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ತಂದ್ರು, ಅದನ್ನು ಸ್ಟೇ ಮಾಡಿದ್ರು ಕೂಡ ಸುನೀಲ್ ಕುಮಾರ್ ಅವರು ಕಾರ್ಕಳವನ್ನು ಇಂಪ್ರೂವ್ಮೆಂಟ್ ಮಾಡೇ ಮಾಡ್ತಾರೆ. ನೀವು ಬಾಲ ಮುದಿರ್ಕೊಂಡಿರಿ, ಬಾಲ ಅಲ್ಲಾಡಿಸಿದ್ರು ಕೂಡ ಕಾರ್ಕಳದ ಡೆವಲಪ್ಮೆಂಟ್ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಕಾಂಗ್ರೆಸ್ನ ಎಲ್ಲ ನಾಯಕರು, ಜಿಲ್ಲೆಯ ನಾಯಕರು, ರಾಜ್ಯದ ನಾಯಕರು ಬುದ್ಧಿ ಹೇಳಿ ಅವರನ್ನ ಸುಮ್ಮನೆ ಕೂರಿಸಿಲ್ಲ ಅಂತಂದ್ರೆ ಇಡೀ ಕಾರ್ಕಳದ ಕಾಂಗ್ರೆಸ್ನ ಎಲ್ಲ ಹಾಳು ಆಗು ಹೋಗಕ್ಕೆ ನೀವೇ ಕಾರಣರಾಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಆಧಾರವಿಲ್ಲದ ಆರೋಪ ಮಾಡುವ ಕಾಂಗ್ರೆಸ್ ನಾಯಕರಿಗೆ ಸಭೆ ಇಲ್ಲಿಗೆ ಮುಗಿದಿರ್ತದೆ. ಧನ್ಯವಾದ.